ಸ್ನೇಹಿತರೆ ನಮಸ್ಕಾರ. ಕನ್ನಡದ ಬಿಗ್ ಬಾಸ್‌ನ ಮಾಜಿ ಸ್ಪರ್ಧಿ ಮತ್ತು ಕನ್ನಡದ ಕಮಲಿ ಧಾರಾವಾಹಿಯ ಕಮಲಿಗೆ ಈಗ ಲವ್ ಆಗಿರುವಂಥ ವಿಚಾರ ಈಗ ಬಹಿರಂಗ ಆಗಿದೆ. ಈ ಕಮಲಿ ಧಾರಾವಾಹಿ ಮುಕ್ತಾಯವಾಗಿ ಹಲವು ವರ್ಷಗಳು ಆಗಿದ್ದಾವೆ. ಇಂದಿಗೂ ಕೂಡ ಜನ ಕಮಲಿ ಧಾರಾವಾಹಿಯ ಜೋಡಿಯನ್ನ ಮತ್ತೆ ತೆರೆ ಮೇಲೆ ನೋಡೋದಕ್ಕೆ ಬಯಸ್ತಾರೆ. ಅಷ್ಟರ ಮಟ್ಟಿಗೆ ಈ ಧಾರಾವಾಹಿ ಆವಾಗ ಕಮಾಲನ್ನ ಮಾಡಿತ್ತು. ಆದರೆ ಕಮಲಿ ಧಾರಾವಾಹಿಯ ನಾಯಕಿ ಅಮೂಲ್ಯ ಓಂಕಾರ ಗೌಡ ಅವರು ಕನ್ನಡದ ಶ್ರೀಗೌರಿ ಮತ್ತು ತೆಲುಗಿನ ಗುಂಡೇನಿಂದ ಗುಂಡಿಗಟ್ಟಲು ಗುಂಡೇನಿಂದ ಗುಡಿಗಂಟಲು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ತೆಲುಗು ಹಾಗೂ ಕನ್ನಡ ಎರಡೂ ಕಿರುತೆರೆಯಲ್ಲೂ ಕೂಡ ಸಕ್ರಿಯವಾಗಿರುವಂತಹ ಅಮೂಲ್ಯ ಅವರು ಈಗ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಅಭಿಮಾನಿಗಳಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದು ತನ್ನ ಮದುವೆಯ ವಿಚಾರವಾಗಿ, ತನ್ನ ಪ್ರೀತಿಯ ವಿಚಾರವಾಗಿ. ಇಷ್ಟು ದಿನ ಗುಟ್ಟಾಗಿದ್ದಂತಹ ಈ ಲವ್ ಸ್ಟೋರಿ ಈಗ ರಟ್ಟಾಗಿದೆ. ಈ ಮೂಲಕ ಸದ್ಯದಲ್ಲೇ ಗಟ್ಟಿಮೇಳ ಸದ್ದು ಮೇಳೈಸಲಿದೆ ಎನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಹೌದು, ಕಮಲಿ ಧಾರಾವಾಹಿಯ ಮೂಲಕ ತೆರೆ ಮೇಲೆ ಹಳ್ಳಿ ಹುಡುಗಿಯಂತೆ ಕಂಡರೂ ಕೂಡ ತೆರೆ ಮೇಲೆ ಮಾಡರ್ನ್ ಲುಕ್ನ ಮೇಲೆ ತುಂಬಾ ಹಾಟ್ ಆಗಿ ಕಾಣುವಂಥ ಅಮೂಲ್ಯ ಮುದ್ದಾದಂಥ ಗೊಂಬೆ. ಆಕೆಯ ಸೌಂದರ್ಯಕ್ಕೆ ಆಕೆಯ ಸಾಟಿ. ಆಕೆಯ ಸೌಂದರ್ಯದಿಂದನೇ ಆಕೆಯ ಅವಕಾಶಗಳನ್ನು ಕೂಡ ಗಿಟ್ಟಿಸಿಕೊಂಡು ಅದಕ್ಕೆ ತಕ್ಕನಾದಂಥ ಆ್ಯಕ್ಟಿಂಗ್ ಕೂಡ ಇದೆ ಆಕೆಯಲ್ಲಿ, ಆಕೆಯ ಟ್ಯಾಲೆಂಟ್ನಲ್ಲಿ ಅನ್ನೋದು ಸ್ಪಷ್ಟ. 2014ರಲ್ಲಿ ಸ್ಟಾರ್ ಸ್ವಾತಿ ಮುತ್ತು ಸೀರಿಯಲ್ಗೆ ಮೊದಲ ಬಾರಿಗೆ ಬಣ್ಣ ಹಚ್ಚಿದಂತಹ ಅಮೂಲ್ಯ ಬಳಿಕ ಅರಮನೆ, ಪುನರ್ವಿವಾಹ ಅನ್ನುವಂಥ ಧಾರಾವಾಹಿಯಲ್ಲೂ ಕೂಡ ಅಮೂಲ್ಯ ನಟಿಸಿತ್ತು. ಇನ್ನು ತೆಲುಗಿನಲ್ಲಿ ಕಾರ್ತಿಕ ದೀಪಂ ಸೀರಿಯಲ್ನಲ್ಲಿ ಆಟೋ ಚಾಲಕಿಯಾಗಿ ಕಾಣಿಸಿಕೊಂಡಿದ್ರು. ಇದು ಆಕೆಗೆ ದೊಡ್ಡ ಸೆಟ್ಬ್ಯಾಕನ್ನೇ ನಿರ್ಮಾಣ ಮಾಡಿಕೊಡ್ತು. ಹೀಗೆ ನಟನಾ ಪಯಣವನ್ನು ದಶಕಗಳ ಕಾಲ ಎಲ್ಲೂ ಕೂಡ ಬ್ರೇಕ್ ಹಾಕದೆ ನಡೆಸ್ಕೊಂಡು ಬಂದಿದ್ದಾರೆ. ಬಳಿಕ ಅಮೂಲ್ಯ ಅವರು ಬಿಗ್ ಬಾಸ್ ಮನೆಗೂ ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಕನ್ನಡದ ಬಿಗ್ ಬಾಸ್ನಲ್ಲಿ ಅಮೂಲ್ಯ ಅವರು ಸ್ಪರ್ಧಿಯಾಗಿ ಎಂಟ್ರಿಯನ್ನು ಕೊಡ್ತಾರೆ. ಅಭಿಮಾನಿಗಳಿಗೆ ಇನ್ನಷ್ಟು ಇಷ್ಟವೂ ಕೂಡ ಆಗ್ತಾರೆ. ಉದ್ದ ಜಡೆಯ ಸುಂದರಿ ಮತ್ತು ಸದ್ಗುಣ ಸಂಪನ್ನೆ ರೀತಿಯಲ್ಲಿ ಕಾಣಿಸುವಂತಹ ಈ ಸೌಂದರ್ಯವತಿಗೆ ಈ ವರ್ಷ ಶ್ರೀಗೌರಿ ಎನ್ನುವಂತಹ ಅಷ್ಟೇ ಸುಂದರವಾದಂಥ ಧಾರಾವಾಹಿಯ ನಾಯಕಿ ಪಾತ್ರವೂ ಕೂಡ ಸಿಗುತ್ತೆ. ಇಲ್ಲೂ ಕೂಡ ತನ್ನ ನಟನೆಯ ಮೂಲಕ, ತನ್ನ ಸೌಂದರ್ಯದ ಮೂಲಕ ವೀಕ್ಷಕರನ್ನು ಪ್ರೀತಿಯಿಂದ ಸೆಳೀತಾ ಇದ್ದಾರೆ ಇದೇ ಕಮಲಿ ಆಲಿಯಾಸ್ ಅಮೂಲ್ಯ ಗೌಡ. ಕಮಲಿ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ನಟಿಸಿದಂಥ ನಿರಂಜನ್ ಇಂದಿಗೂ ಕೂಡ ರಿಷಿ ಪಾತ್ರದ ಮೂಲಕವೇ ಗುರುತಿಸಿಕೊಳ್ತಾರೆ. ಕಮಲಿ ಧಾರಾವಾಹಿಯಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ನಟಿಸಿದಂತಹ ಇದೇ ರಿಷಿ ಈಗ ಗಾಂಧಾರಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿಯನ್ನು ಕೊಟ್ಟಿದ್ದು, ಅದಕ್ಕೂ ಮುನ್ನ ನಿರಂಜನ್ ಸಾಕಷ್ಟು ಕಿರುಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ನಾಟಿಯ ಮರ್ಡರ್ ಎಂಬುದು ಇವರ ಮೊದಲ ಕಿರುಚಿತ್ರ. ಆದರೆ ಬಳಿಕ ಶಿವ, BBMP ಸ್ವಚ್ಛತೆಯ ಪ್ರಕರಣ, ಶ್ರೀರಾಮಚಂದ್ರ ವಿತ್ ಗರ್ಲ್ಸ್, ಹೃದಯನೇ ಜೋಕಾಲಿ ಹೀಗೆ 10ಕ್ಕೂ ಹೆಚ್ಚು ಶಾರ್ಟ್ಸ್ ಮೂವೀಸ್ಗಳಲ್ಲೂ ಕೂಡ ನಟಿಸಿದ್ದಾರೆ. ಹಾಗಾಗಿ ಇವರಿಬ್ಬರಿಗೂ ಕೂಡ ನಟನೆ ಅನ್ನೋದು ಏನು ದೂರದ ಬೆಟ್ಟ ಆಗಿರಲಿಲ್ಲ ಮತ್ತು ಇವರಿಬ್ಬರು ಕೂಡ ಹತ್ತಿರ ಆಗೋದಕ್ಕೆ ಈ ನಟನೆ ಸಹಾಯ ಮಾಡಿತು ಅಂತಲೇ ಹೇಳ್ಬೋದು. ಇನ್ನು ತೆಲುಗಿನ ಧಾರಾವಾಹಿಗಳಲ್ಲೂ ಕೂಡ ನಟಿಸಿರುವಂಥ ನಿರಂಜನ್ ಸದ್ಯ ಕನ್ನಡದ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸಿಕೊಂಡಿದ್ದು, ತೆಲುಗಿನ ಸೀರಿಯಲ್ ಒಂದಕ್ಕೂ ಕೂಡ ಬಣ್ಣವನ್ನು ಹಚ್ಚಿದ್ದಾರೆ. ಇದರ ಜೊತೆಗೆ ಈ ಜೋಡಿಗಳು ಮತ್ತೆ ಕಿರುತೆರೆಯಲ್ಲಿ ಒಟ್ಟಿಗೆ ಪ್ರಾಜೆಕ್ಟನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಯಸ್ತಾ ಇದ್ದರೆ, ಇಂದಿಗೂ ಈ ಜೋಡಿ ಸೂಪರ್ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಇಬ್ಬರು ಕನ್ನಡ ಮತ್ತು ತೆಲುಗು ಎರಡೂ ಇಂಡಸ್ಟ್ರಿಯಲ್ಲೂ ಸಕ್ರಿಯರಾಗಿದ್ದರೂ ಕೂಡ ಇತ್ತೀಚೆಗೆ ತೆಲುಗಿನ ಒಂದು ಕಾರ್ಯಕ್ರಮದಲ್ಲಿ ಅಮೂಲ್ಯ ಅವರು ತಮ್ಮ ಪ್ರೀತಿಯ ವಿಚಾರವನ್ನು ರಟ್ಟು ಮಾಡಿದ್ದಾರೆ. ಅಲ್ಲಿನ ನಿರೂಪಕಿ ಅಮೂಲ್ಯ ಅವರ ಫೋನ್ನಲ್ಲಿ ನಿರಂಜನ್ ಹೆಸರು ಏನಂತೇಳಿ ಸೇವ್ ಆಗಿದೆ ಅಂತೇಳಿ ಕೇಳಿದ್ದಾರೆ. ಆಗ ಅಮೂಲ್ಯ ಟಾಮ್ ಅಂತೇಳಿ ಹೇಳಿದ್ದು ಫೋನ್ ಮಾಡಿ ಸ್ಪೀಕರ್ ಹಾಕಲು ತಿಳಿಸ್ತಾರೆ. ನಿರಂಜನ್ ಫೋನ್ ರಿಸೀವ್ ಮಾಡ್ತಿದ್ದಂತೆ ಇತ್ತ ಅಮೂಲ್ಯ ಅವರು ಸ್ಪೀಕರ್ನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಎಚ್ಚರಿಸಿದ್ದಾರೆ. ಈ ಮಾತನ್ನು ಕೇಳಿಸ್ಕೊಂಡಂತೆಯೇ ನಿರೂಪಕಿ ಶಾಕ್ ಆಗಿದ್ದಾರೆ. ಎಷ್ಟು ವರ್ಷದಿಂದ ಈ ಸತ್ಯವನ್ನು ಮುಚ್ಚಿಟ್ಟಿದ್ದೀರಾ, ಮದುವೆಗೆ ಕರೆದಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಾಮಿಡಿಯನ್ನು ಮಾಡ್ತಾರೆ. ನಿರಂಜನ್ ಆ್ಯಕ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ನಿರಂಜನ್ ಅವರ ನಗು, ಅಮೂಲ್ಯ ಅವರ ಮುಖದಲ್ಲಿನ ನಾಚಿಕೆ ಎರಡೂ ಕೂಡ ಪ್ರೀತಿಯನ್ನು ರಟ್ಟು ಮಾಡುತ್ತೆ. ಗುಟ್ಟಾಗಿದ್ದ ಪ್ರೀತಿಸ್ತಿದ್ದಾರೆ ಅನ್ನೋಂಥ ಸತ್ಯವನ್ನು ತಿಳಿಸಿಕೊಟ್ಟಿದೆ. ಈ ವಿಚಾರವನ್ನು ಕೇಳಿದಂತಹ ಒಂದಷ್ಟು ಅಭಿಮಾನಿಗಳು ಶಾಕ್ ಆಗಿದ್ದಾರೆ, ಒಂದಷ್ಟು ಅಭಿಮಾನಿಗಳು ಹ್ಯಾಪಿ ಆಗಿದ್ದಾರೆ. ಶಾಕ್ ಆದವ್ರು ಯಾರು ಅಂತೇಳಿ ಕೇಳಿದರೆ, ಅಮೂಲ್ಯಳನ್ನು ತೆರೆಯ ಮೇಲೆ ನೋಡಿಯೇ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದಂತಹ, ಇಷ್ಟಪಡ್ತಿದ್ದಂತಹ ಫ್ಯಾನ್ಸ್. ಮತ್ತೊಂದು ಕಡೆ ಖುಷಿಪಟ್ಟವ್ರು ಯಾರು, ಅಮೂಲ್ಯಳನ್ನು ಇಷ್ಟಪಡ್ತಿದ್ದಂತಹ ಅಥವಾ ಒಂದು ಗೌರವಪೂರ್ವಕವಾಗಿ ನೋಡ್ತಿದ್ದಂಥ ಫ್ಯಾನ್ಸ್. ಅಮೂಲ್ಯಳ ನಟನೆ, ಅಮೂಲ್ಯಳ ಪಾತ್ರದ ಬಗ್ಗೆ ಪ್ರೀತಿಯನ್ನು ತೋರಿಸ್ತಿದ್ದಂಥ ಫ್ಯಾನ್ಸ್. ಒಟ್ಟಿನಲ್ಲಿ ಇಲ್ಲಿ ಇವರಿಬ್ಬರು ಸ್ನೇಹ ಅಥವಾ ಪ್ರೀತಿ ಶುರುವಾಗಿದ್ದೇ ಈ ಕಮಲಿ ಅನ್ನುವಂಥ ಧಾರಾವಾಹಿಯ ಮೂಲಕ ಅನ್ನೋದು ಈಗ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಇಬ್ಬರು ಕೂಡ ಒಟ್ಟಿಗೆ ನಟಿಸ್ತಾರೆ. ಒಟ್ಟಿಗೆ ನಟಿಸಿದ ಬಳಿಕ ಒಟ್ಟಿಗೆ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಸ್ನೇಹಿತರಾಗ್ತಾರೆ. ಸ್ನೇಹ ನಂತರ ಪ್ರೀತಿಗೆ ತಿರುಗುತ್ತೆ. ಇವತ್ತು ಪರಸ್ಪರ ಪ್ರೀತಿಸ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಮದುವೆಯನ್ನು ಕೂಡ ಆಗ್ತಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಕಮಲಿ ಧಾರಾವಾಹಿಯ ಮೂಲಕ ಕರ್ನಾಟಕದ
ಕಣ್ಮಣಿ ಆಗಿದ್ದಂತಹ ಈ ಅಮೂಲ್ಯ ಗೌಡ ನಿರಂಜನ್ ಅವರನ್ನು ಒರಿಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಈಗ ಭಾರಿ ಸಂಚಲನಕ್ಕೆ ಭಾರಿ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಅನ್ನೋದು ಮಾತ್ರ ಸತ್ಯ. ನೀವೇನು ಹಾರೈಸ್ಲಿಕ್ಕೆ ಇಚ್ಛಪಡ್ತೀರಾ ಸ್ನೇಹಿತರೆ ಈ ಜೋಡಿಗೆ, ಈ ಅಮೂಲ್ಯ ಗೌಡ ಮತ್ತು ನಿರಂಜನ್ ಜೋಡಿಗೆ ನಿಮ್ಮ ಹಾರೈಕೆ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.